ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು, ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅಟ್ ಫಸ್ಟ್ ನಾನಿಲ್ಲಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸೊ ಹಣ್ಣಾಗಿರುವಂಥ ಮಾವಿನಕಾಯಿ, ಇದು ಮೇಲೆ ಸಿಪ್ಪೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಬಟ್ ಒಳಗಡೆ ಹಣ್ಣಂತೂ ಸಖತ್ ಟೇಸ್ಟಿಯಾಗಿ ಸ್ವೀಟ್ ಆಗಿದೆ. ಸೊ ಸ್ವೀಟ್ ಆಗಿರುವಂಥ ಯಾವುದೇ ಮಾವಿನಕಾಯಿ ಆದರೂ ಓಕೆ. ಸೊ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ ಗಟ್ಟಿ ಹಾಲನ್ನು ಈ ರೀತಿ ಫ್ರೀಝರಲ್ಲಿ ಫ್ರೀಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಐಸ್ ಕ್ಯೂಬ್ಸ್ ಮಾಡ್ಕೊತೀವಲ್ವ, ಸೇಮ್ ಅದೇ ಐಸ್ ಕ್ಯೂಬ್ಸ್ ಟ್ರೇನಲ್ಲಿ ನಾನು ಗಟ್ಟಿ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ಫ್ರೀಸ್ ಮಾಡ್ಕೊತಾ ಇದ್ದೀನಿ. 1 hour ಫ್ರೀಝರಲ್ಲಿ ಇಟ್ಟರೆ ಅದು ಫ್ರೀಸ್ ಆಗುತ್ತೆ ಅಲ್ವಾ. ಸೊ ಅದನ್ನು ಫ್ರೀಝರಲ್ಲಿ ಇಟ್ಟು ಮಾವಿನ ಹಣ್ಣನ್ನ ಕ್ಲೀನಾಗಿ ವಾಶ್ ಮಾಡಿ ಸೊ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಒಳಗಡೆ ಇರೋವಂಥ ಪಲ್ಪ್ ಮಾತ್ರನೇ ಯೂಸ್ ಮಾಡೋದ್ರಿಂದ ಆ ಪಲ್ಪ್ನ ನಾವು ಕ್ಲೀನಾಗಿ ತಗೋಬೇಕಾಗತ್ತೆ. ಸೊ ನೀವು ಬೇಕಾದರೆ ಯಾವ ರೀತಿ ಆದರೂ ಕಟ್ ಮಾಡ್ಕೋಬೋದು. ಜಸ್ಟ್ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ, ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಪಲ್ಪ್ನ ನಾವು ತಕ್ಕೋಬೋದು. ಸೊ ಅದೇ ರೀತಿ ತಗೊಂಡಿರೋ ಅಷ್ಟು ಮಾವಿನಕಾಯ್ದು ಪಲ್ಪ್ನ ಈ ರೀತಿ ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಬಾಕ್ಸ್ಗೆ, ಅಂದರೆ ನೀವು ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. 3 hours ಫ್ರೀಝರಲ್ಲಿ ಫ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದಾದ್ರೂ ಕಂಟೈನರ್ದು ಲಿಡ್ ಇರಬೇಕು ಅಂತ, ಲಿಡ್ ಇರೋಂಥ ಬಾಕ್ಸಲ್ಲಿ ನೀವು ಇದನ್ನು ಫ್ರಿಜ್ಜಲ್ಲಿ 3 hours ಇಡಬೇಕಾಗತ್ತೆ. ಸೊ 3 hours ಇಟ್ಟಿದ್ದು ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಐಸ್ ಕ್ಯೂಬ್ಸ್ ಥರ ಆಗಿದೆ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ. ಸೊ ಹಾಗಾಗಿ ನಾವಿದು, ಅಂದರೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಇದು ಕೂಲ್ ಆಗಿರಬೇಕು. ಮಾವಿನಕಾಯಿ ಆಗಲಿ ಹಾಲಾಗಲಿ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ಕೂಲ್ ಆಗಿರಬೇಕು, ಕೋಲ್ಡಾಗಿ. ಸೊ ಆ ಒಂದು ರೀಸನ್ಗೆ ನಾನು ಇದನ್ನು 3 hours ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದು ಐಸ್ ಕ್ಯೂಬ್ ರೀತಿ ಗಟ್ಟಿ ಆಗಿದೆ ಅಲ್ವಾ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಈಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ತೊಗೊಬೇಕಾಗತ್ತೆ. ನೀವು ಜ್ಯೂಸ್ ಮಾಡ್ತೀರಲ್ವ, ಆ ಮಿಕ್ಸರ್ ಜಾರ್ ಆದರೂ ಯೂಸ್ ಮಾಡಿ, ಇಲ್ಲ ನಾರ್ಮಲ್ ಮಿಕ್ಸರ್ ಜಾರ್ ಆದರೂ ಯೂಸ್ ಮಾಡ್ಬೋದು. ಸೊ ನಾನೀಗ ಫ್ರೀಸ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಮ್ಯಾಂಗೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಟ್ ಫಸ್ಟ್ ನಾನಿಲ್ಲಿ. ಅದಾದಮೇಲೆ ಐಸ್ ಕ್ಯೂಬ್ಸ್ನ ನಿಮಗೆ ತೋರಿಸಿದ್ನಲ್ವ, ಹಾಲು ಹಾಕಿ ಇಟ್ಟಿದ್ದು, ಅದನ್ನು ಸಹ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಕೋಲ್ಡ್ ಆಗಿರುವಂಥ ಮಿಲ್ಕ್ನ ಯೂಸ್ ಮಾಡ್ಬೋದು, ಅಂದರೆ ಗಟ್ಟಿ ಹಾಲನ್ನು ಯೂಸ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಆ ರೀತಿ ಅಂದರೆ ಕೋಲ್ಡ್ ಆಗಿರೋವಂಥದ್ದು ಯೂಸ್ ಮಾಡಲ್ಲ ಹಾಲನ್ನು ಆಗಿದ್ದರೆ, ಈ ರೀತಿ ಫ್ರೀಸ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು. ನಮಗೆ ಈ ರೀತಿ ಫ್ರೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದ್ರ ಪ್ರಿಪ್ರೇಷನ್ ಏನಿದೆ ಅದು ಆದಷ್ಟು ಬೇಗ ಸೆಟ್ ಆಗುತ್ತೆ, ಐಸ್ ಕ್ರೀಮ್ಗೆ ಬೇಗ ಸೆಟ್ ಆಗುತ್ತೆ. ಸೊ ಆ ಒಂದು ರೀಸನ್ಗೆ ಫಸ್ಟೇ ನಾನಿಲ್ಲಿ ಫ್ರೀಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮೊದಲೇ ಫ್ರೀಸ್ ಮಾಡ್ಕೊಳ್ಳೋದ್ರಿಂದ, ನಾವು ಯೂಶ್ವಲಿ ಐಸ್ ಕ್ರೀಮ್ ಮಾಡಿದಾಗ ಯಾವಾಗಾದರೂ ಲಾಂಗ್ ಟೈಮ್ ಫ್ರೀಸ್ ಮಾಡ್ಕೊತೀವಲ್ವ, ಬಟ್ ಈ ರೀತಿ ಫ್ರೀಸ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಟೈಮ್ ಫ್ರೀಸ್ ಮಾಡ್ಕೊಂಡಿದ್ದ ತಕ್ಷಣ ಐಸ್ ಕ್ರೀಮ್ ರೆಡಿ ಆಗುತ್ತೆ ನಮಗೆ. ಸೊ ಈಗ ನಾನು ಮ್ಯಾಂಗೋ ಮತ್ತು ಮಿಲ್ಕ್ದು ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 1/2 ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಗಟ್ಟಿ ಕ್ರೀಮ್ನ. 1/2 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇಲ್ಲೆಲ್ಲೂ ಶುಗರ್ನ ಆ್ಯಡ್ ಮಾಡ್ಕೊತಾ ಇಲ್ಲ, ಬಿಕಾಸ್ ನನಗೆ ಕಂಡೆನ್ಸ್ಡ್ ಮಿಲ್ಕಲ್ಲಿ ಸ್ವಲ್ಪ ಶುಗರ್ ಇದೆ, ಸ್ವೀಟ್ನೆಸ್ ಇದೆ. ಹಾಗೆ ನಾನು ತೊಗೊಂಡಿರೋಂಥ ಮ್ಯಾಂಗೋ ತುಂಬ ಅಂದರೆ ತುಂಬ ಸ್ವೀಟ್ ಆಗಿದೆ. ಸೊ ಹಾಗಾಗಿ ನಾನು ಶುಗರ್ ಆ್ಯಡ್ ಮಾಡ್ಕೊತಿಲ್ಲ. ನಿಮಗೇನಾದರೂ ಕಂಡೆನ್ಸ್ಡ್ ಮಿಲ್ಕ್ ಪ್ಲೇನ್ ಆಗಿದೆ, ಸ್ವೀಟ್ನೆಸ್ ಇಲ್ಲ, ಹಾಗೆ ಮ್ಯಾಂಗೋನೂ ಅಷ್ಟು ಸ್ವೀಟ್ನೆಸ್ ಇಲ್ಲ ಅನ್ನೋರು ನೀವಿಲ್ಲಿ 2 to 3 tablespoons ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಹ ಸ್ಮೂತ್ ಪೇಸ್ಟ್ ಆಗಿ ಜಸ್ಟ್ ಒಂದು 10 seconds ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಲಾಂಗ್ ಟೈಮ್ ನಾವು ಗ್ರೈಂಡ್ ಮಾಡಬಾರ್ದು. ಆ ಥರ ಮಾಡಿದ್ರೆ ಸೈಡಲ್ಲೆಲ್ಲ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ, ಬಟರ್ ರೀತಿ ಫಾರ್ಮ್ ಆಗುತ್ತೆ. ಸೊ ಜಸ್ಟ್ 10 seconds ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ಸ್ಮೂತ್ ಪೇಸ್ಟ್ ಆಗಿ ಬ್ಲೆಂಡ್ ಮಾಡಿಕೊಂಡು ಈಗ ಯಾವುದಾದ್ರೂ ಲಿಡ್ ಇರೋಂತಹ ಒಂದು ಬಾಕ್ಸ್ಗೆ ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ತಗೊಂಡಿರೋಂಥ ಬಾಕ್ಸಲ್ಲಿ ಚೆನ್ನಾಗಿ ಟ್ಯಾಪ್ ಮಾಡಿ, ಎಲ್ಲೂ ಸಹ ಲಂಪ್ಸ್ ಇಲ್ದಿರೋ ಒಳಗಡೆ ಎಲ್ಲ ಕ್ಲೀನಾಗಿ ಫಿಲ್ ಆಗಬೇಕು, ಆ ರೀತಿ ಚೆನ್ನಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಈವನ್ ಸರ್ಫೇಸ್ ಆಗಿ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಮೇಲೆ ಯಾವುದಾದ್ರೂ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್, ಪಿಸ್ತಾ ಆಗಲಿ, ಬಾದಾಮ್, ಗೋಡಂಬಿ ಏನಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪೀಸಸ್ನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಿಮಗೇನಾದರೂ ಅಲ್ಯೂಮಿನಿಯಂ ಫಾಯಿಲ್ ಅವೈಲೇಬಲ್ ಇದ್ದರೆ ಐಸ್ ಕ್ರೀಮ್ಗೆ ತಾಕೋ ರೀತಿ ಕ್ಲೀನಾಗಿ ಅಂಟ್ಕೊಳ್ಳೋ ರೀತಿ ಅಲ್ಯೂಮಿನಿಯಂ ಫಾಯಿಲ್ನ ಹಾಕಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ನಾನಿಲ್ಲಿ ಜಸ್ಟ್ ಡೈರೆಕ್ಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿ 4 hours ಇದನ್ನು ಫ್ರೀಸ್ ಮಾಡಿದೆ. ಸೊ ನೋಡಿ ಎಷ್ಟು ಕ್ಲೀನಾಗಿ ಸೆಟ್ ಆಗಿದೆ ಅಂತ, ಎಲ್ಲೂ ಸಹ ನಮಗೆ ಕೈಗೆ ಅಂಟ್ಕೋತಾ ಇಲ್ಲ.
ಇದು ಐಸ್ ಗಡ್ಡೆ ರೀತಿ ಇರೋದಿಲ್ಲ. ಹೊರಗಡೆ ನಮಗೆ ಯಾವ ರೀತಿ ಐಸ್ ಕ್ರೀಮ್ಸ್ ಸಿಗುತ್ತೆ ಸೇಮ್ ಅದೇ ರೀತಿಯೇ ತುಂಬ ಸ್ಮೂತ್ ಟೆಕ್ಸ್ಚರ್ ಆಗಿ ಫಾರ್ಮ್ ಆಗಿದೆ. ಆ್ಯಂಡ್ ಐಸ್ ಕ್ರೀಮ್ ಸಹ ಅಷ್ಟೇ ಸಖತ್ ಟೇಸ್ಟಿಯಾಗಿದೆ. ಸೊ ನಾವು ಯೂಸ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸು ಬರೀ 4 ಅಷ್ಟೇ. ನೀವೇನಾದರೂ ಶುಗರ್ ಆ್ಯಡ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಯೂಸ್ ಮಾಡ್ಕೋಬೋದು. ಅಂದರೆ ನಿಮ್ಮ ಟೇಸ್ಟ್ಗೆ ಬೇಕಾಗಿರೋ ರೀತಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಟೆಕ್ಸ್ಚರ್ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬರ್ತಾ ಇದೆ ಅಲ್ವಾ ನಮಗೆ. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ಸ್ನೂ ಸಹ ಆ್ಯಡ್ ಮಾಡಿಲ್ಲ. ಮ್ಯಾಂಗೋ ಏನು ಕಲರ್ ಇದೆ ಅದೇ ಕಲರಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಫುಡ್ ಕಲರ್ಸ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಫುಡ್ ಕಲರ್ಸ್ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್, ಯಾಕಂದರೆ ಫುಡ್ ಕಲರ್ಸ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ. ಸೊ ಆಲ್ರೆಡಿ ನಾವು ತಗೊಳ್ಳೋ ಮ್ಯಾಂಗೋ ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ ನಮಗೆ ಡೆಫಿನೆಟಾಗಿ ಒಳ್ಳೆ ಕಲರಾಗಿ ಇರುತ್ತೆ. ಆ್ಯಂಡ್ ನೀವು ಬೇಕಾದರೆ ಇಲ್ಲಿ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂದರೆ ಮೇಲೆ ಹನಿನೂ ಸಹ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಕೂಪ್ಸ್ ಆಗಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಸ್ಮೂತ್ ಟೆಕ್ಸ್ಚರ್ ಇದೆ ಅಂತ. ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ. ಸೊ ಡೆಫಿನೆಟ್ಲಿ ಈ ರೀತಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೇಗೂ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಡೆಫಿನೆಟ್ಲಿ ನಮಗೆ ಮ್ಯಾಂಗೋಸ್ ಅವೈಲೇಬಲ್ ಇರುತ್ತೆ. ಆದಷ್ಟು ಇದಕ್ಕೆ ಅಲ್ಫನ್ಸೋ ಮ್ಯಾಂಗೋ ಯೂಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ. ಸೊ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ, ಮಕ್ಕಳಂತೂ ತುಂಬ ಖುಷಿ ಆಗ್ತಾರೆ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ ರೆಸಿಪೀಸ್ ಬೇಕು ಅನ್ನೋ ಹಾಗಿದ್ರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ಹೊಸದಾಗಿ ಡಿಫ್ರೆಂಟ್ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.